ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದ್ದಿದ್ದ ಮಾರ್ಕೆಟ್ ಏನಾಗಿತ್ತು, ನಾಳೆ ಏನು ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಆಟೋ ಸೆಕ್ಟರ್ ಇವತ್ತು ಆಲ್ ಆಫ್ ಅ ಸಡನ್ ಎಲ್ಲರಿಗೂ ಫೇವ್ರೇಟ್ ಸ್ಟಾಕ್ ಆಗಿಬಿಟ್ಟಿದೆ ಇವತ್ತು ಆಟೋ ಸೆಕ್ಟ್ರು. ನೀವು ನೋಡ್ತಾ ಇದ್ರೆ ಆಟೋ ಸೆಕ್ಟ್ರಲ್ಲಿ ಮಾರುತಿನಲ್ಲಿ 3.75%, ಮಹೀಂದ್ರ ಆ್ಯಂಡ್ ಮಹೀಂದ್ರಲ್ಲಿ 3.85%. ಐ ಥಿಂಕ್ ಓವರ್ ಆಲ್ ಇಂಡೆಕ್ಸೇ 2% ಏನೋ ಇವತ್ತು ಮೇಲ್ಗಡೆ ಹೋಯಿತು ಆಟೋ ಸೆಕ್ಟರು. ಕಾರಣ ಏನೊಂದು ಆಪ್ಟಿಮಿಸಮ್ ಬರ್ತಾ ಇದೆ ಅಂತಂದರೆ, ಇವಾಗ ಕ್ರೂಡ್ ಬೆಲೆ ಎಲ್ಲ ಫುಲ್ ಕೆಳಗಡೆ ಬಿದ್ದಿದೆಯಲ್ಲ, 72 74 ಬ್ಯಾರಲ್ಲಿಗೆ ಬಂದಿದೆ. ಹಾಗಾಗಿ ಕ್ರೂಡ್ ಬೆಲೆ ಕಮ್ಮಿ ಆಯಿತು ಅಂದರೆ ವೆಹಿಕಲ್ಗೆ ಡಿಮ್ಯಾಂಡ್ ಬರ್ತಾ ಹೋಗ್ಬೋದು, ಮತ್ತೆ ಅಟ್ರಾಕ್ಟಿವ್ನೆಸ್ ಬರ್ಬೋದು ಅಂತ ಇದು ಇನ್ವೆಸ್ಟರ್ಗಳು ಅಂದ್ಕೊಂಡಿದ್ದಾರೆ. ಆದರೆ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ, ಜಾಸ್ತಿ ಮಾತ್ರ ಬೇಗ ಆಗೋಗುತ್ತೆ, ಕಮ್ಮಿ ಆಗೋದಿಲ್ಲ ಅಂತ. ನೋಡೋಣ ಎಷ್ಟು ದಿನ ತೊಗೊತಾರೆ 110 ರೂಪಾಯಿಂದ ಕಮ್ಮಿ ಮಾಡೋಕ್ಕೆ ಅಂತ. ಬಟ್ ಆ ಒಂದು ಫ್ಯಾಕ್ಟ್ರಿಂದಾಗಿ ಆಟೋ ಸೆಕ್ಟರ್ ಇವತ್ತು ಆಲ್ ಆಫ್ ಎ ಸಡನ್ ಮೇಲ್ಗಡೆ ಹೊರಟೋಗ್ತಾ ಇತ್ತು. ಇಂಡಿಗೋನಲ್ಲಿ ಇವತ್ತು 4.6% ಅಪ್ಮೌಂಟ್ ಬಂದಿರೋದು ಮೂಲಕ ಇವತ್ತು ತಿರ್ಗಾ ಅದು ಟಾಪ್ ಗೇನರ್ ಆಗಿದೆ ನಿಫ್ಟಿನಲ್ಲಿ. ಹಾಗೆಯೇ ಟಾಟಾ ಕನ್ಸ್ಯೂಮರಲ್ಲಿ ಕೂಡ ಒಂದು ಸ್ವಲ್ಪ ಪಾಸಿಟಿವಿಟಿ ಇತ್ತು, 3% ಮೇಲ್ಗಡೆ ಹೋಗಿತ್ತು. ಡಾಕ್ಟರ್ ರೆಡ್ಡಿಸಲ್ಲಿ 1% ಮೇಲ್ಗಡೆ ಹೋಗಿದೆ. ಸೊ ಇದೆಲ್ಲ ಇವತ್ತಿನ ಮ್ಯಾಕ್ಸ್ ಹೆಲ್ತ್ 3.85. ಸೊ ಫಾರ್ಮಾ ಮತ್ತು ಏನು ಹೆಲ್ತ್ ಕೇರ್ ರಿಲೇಟೆಡ್ ಸ್ಟಾಕ್ಸ್ಗಳಲ್ಲಿ ಪಾಸಿಟಿವಿಟಿ ಇತ್ತು, ಅದು ಅದೇ ರೀತಿ ಕಂಟಿನ್ಯೂ ಆಗೋ ಥರ ಕಾಣಿಸ್ತಾ ಇದೆ. ಐ ಥಿಂಕ್ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಪವರ್ ಗ್ರಿಡ್ ಅಂತ ಕಾಣಿಸುತ್ತೆ. 2.41% ಕರೆಕ್ಷನ್ ಬಂದಿದೆ. ಹಾಗೆ ಹಿಂಡಾಲ್ಕೋ ಮೆಟಲ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಐ ಥಿಂಕ್ 1% ಸತತವಾಗಿ ಪ್ರತಿದಿನ ಬೀಳ್ತಾನೆ ಇದೆ ಮೆಟಲ್ ಸೆಕ್ಟರ್ ಲಾಸ್ಟ್ 3 ಡೇಸಿಂದ. ಸೊ ಇವತ್ತು ಕೂಡ ಬಿದ್ದಿದೆ. ಸೊ ಅದು ಇವತ್ತಿನ ಟಾಪ್ ಲೂಸರ್ಗಳಾಗಿತ್ತು, ಪವರ್ ಗ್ರಿಡ್ ಮತ್ತು ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ, ಇದರಲ್ಲಿ ಎಗೇನ್ ಆಟೋ ಸೆಕ್ಟರ್ ಇವತ್ತು ಲೀಡಿಂಗು. ಟಾಟಾ ಮೋಟರ್ಸು ಏನು ಕಮರ್ಷಿಯಲ್ ವೆಹಿಕಲ್ ಇದೆ, ಅದು 4.98% ಅಪ್ಮೌಂಟ್ ಬಂದಿದೆ. ಅದೇ ರೀತಿ ಟಿ ವಿ ಎಸ್ಸಲ್ಲಿ 3.75% ಅಪ್ಮೌಂಟ್ ಬಂದಿತ್ತು. ಮದರ್ಸನ್ನಲ್ಲಿ 4.93% ಅಪ್ಮೌಂಟ್ ಬಂದಿತ್ತು. ಸೊ ಇದೆಲ್ಲ ಇವತ್ತಿನ ಟಾಪ್ ಗೇನರ್ಗಳಾಗಿದೆ. ಟಾಪ್ ಲೂಸರ್ ಅಂದರೆ ಇವತ್ತು ಹಿಂದೂಸ್ತಾನ್ ಜಿಂಕ್ ಅಂತ ಕಾಣಿಸುತ್ತೆ, 4.41% ಬಂದಿದೆ. ಅದೇ ರೀತಿ ವೇದಾಂತದಲ್ಲಿ ನೆನ್ನೆ ಒಬ್ರು ಕೇಳಿದ್ರು, ವೇದಾಂತದಲ್ಲಿ ಐರನ್ ಆ್ಯಂಡ್ ಓರ್ದು ಮೇಲೆ ಹೋಗ್ತಾ ಇದೆ ಬೇರೆ ಅಂತ. ಬಟ್ ನೋಡಿ, ಇಲ್ಲಿ ಚೇಂಜಸ್ಗಳು ಆಗ್ತಾ ಇರೋದು ಕಾಣಿಸ್ತಾ ಇದೆ. ವೇದಾಂತ ಮೆಟಲ್ಸ್ ಅಲ್ಯೂಮಿನಿಯಂ ಇದರಲ್ಲೂ ಕೂಡ ಬಿದ್ದಿದೆ, ಮತ್ತು ವೇದಾಂತ ಲಿಮಿಟೆಡಲ್ಲೂ ಕೂಡ ಇವತ್ತು ಫಾಲ್ ಆಗಿದೆ. ಅದೇ ರೀತಿಯಾಗಿ ಜಿಂದಾಲ್ ಸ್ಟೀಲ್, ಓವರ್ ಆಲ್ ಮೆಟಲ್ ಸೆಕ್ಟರ್ ಇವತ್ತಿನ ವೀಕ್ ಸೆಕ್ಟರ್ ಆಗಿದ್ದು, ಹಾಗಾಗಿ ಅದೆಲ್ಲದರಲ್ಲೂ ಫಾಲ್ ಬಂದಿದೆ. ಗೋಲ್ಡ್ ಕೆಳಗಡೆ ಬೀಳ್ತಾ ಇರೋದ್ರಿಂದ ಮುತ್ತೂಟ್ ಫೈನಾನ್ಸಲ್ಲಿ ಕೂಡ 3.33% ಕರೆಕ್ಷನ್ ಬಂದಿದೆ ಇವಾಗ ಮುತ್ತೂಟ್ ಫೈನಾನ್ಸಲ್ಲಿ. ಸೊ ಇದಿಷ್ಟು ನಿಫ್ಟಿ ನೆಕ್ಸ್ಟ್ 50ಯ ಬಿಹೇವಿಯರ್ಗಳಾಯಿತು. ಸೊ ಇವಾಗ ನಮ್ಮ ಮಾರ್ಕೆಟ್ ಏನು ಮಾಡ್ತಾ ಇದೆ ಅಂತ ನೋಡಿದ್ರೆ, ಇವತ್ತು ನಾನು ಟೈಟ್ಲ್ ಕೊಟ್ಟ ಹಾಗೆ 24,000 ನಾನು ಬಿಡಲಾರೆ ನಾನು ನಿನ್ನನ್ನು ಅಂತ ಹೇಳೋ ಥರ ಕಾಣಿಸ್ತಾ ಇದೆ ನಿಫ್ಟಿ. 1 2 3 4 5 6 7 8 9 10ನೇ ದಿನ, ಸತತವಾಗಿ 10ನೇ ದಿನ ಈ ಅಟೆಂಪ್ಟ್ ಮಾಡುತ್ತೆ, ಕೆಳಗಡೆ ಬರುತ್ತೆ. ಇವತ್ತು ಒಳ್ಳೆ ರೇಂಜರಲ್ಲಿ ಓಪನ್ ಆಗಿತ್ತು ನೋಡಿ. ಯಾವ್ದು ರೆಸಿಸ್ಟೆನ್ಸ್ ಅಂತ ಮಾತಾಡ್ತಿದ್ವಿ, ಇಲ್ಲೆಲ್ಲ ರೆಸಿಸ್ಟೆನ್ಸ್ ಇದೆ 24,086, ಅದ್ರ ಮೇಲ್ಗಡೆ ಓಪನ್ ಆಯಿತು, ಒಂದು ಒಳ್ಳೆ ರ್ಯಾಲಿ ಕೊಡ್ತು 24,200 250 ತನಕ. ಅಲ್ಲಿಂದ ಶಾರ್ಪಾಗಿ ಒಂದು ಫಾಲ್ ಬಂತು. ಇವನ್ ಸೆನ್ಸೆಕ್ಸಲ್ಲೂ ಕೂಡ ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಒಂದು 700 ಪಾಯಿಂಟ್ಗಳ ಕರೆಕ್ಷನ್ ಆಗಿದೆ. 2 ದಿನದಿಂದ 1,600 ಪಾಯಿಂಟ್ಗಳು ಮೇಲ್ಗಡೆ ಹೋಗಿತ್ತು ಸೆನ್ಸೆಕ್ಸು. ಇವತ್ತು ಮಾರ್ಕೆಟಿಗೆ ಕೊಟ್ಟಿರೋ ಸಮಯ ತುಂಬ ಕಡಿಮೆ. ಬಟ್ ಏನಾಗ್ತಾ ಇದೆ ಇದರಿಂದ, ಏನು ಅರ್ಥ ಆಗ್ತಾ ಇದೆ ಇದರಲ್ಲಿ ಅಂತಂದರೆ, 24,000 ಈಗಲೂ ಕೂಡ ಬಿಟ್ಟು ಹೋಗೋ ಥರ ಒಂದು ಇನ್ಫಾರ್ಮೇಷನ್ ಏನು ಸಿಗ್ತಾ ಇಲ್ಲ ಮಾರ್ಕೆಟಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ರೂಡ್ ಕೆಳಗಡೆ ಬಿದ್ದಿಲ್ವಾ? ಕ್ರೂಡ್ ಖಂಡಿತವಾಗ್ಲೂ ಕೆಳಗಡೆ ಬಿದ್ದಿದೆ. ಆದರೆ ಏನಾಗ್ತಾ ಇದೆ, IT ನಮಗೆ ಇವಾಗ ಆಪತ್ತು ಕೊಟ್ಟಿದೆ. IT ಸ್ಟಾಕ್ಸ್ಗಳು ಕೂಡ ತುಂಬ ಕೆಳಗಡೆ ಬೀಳ್ತಾ ಇದೆ. ಅದೇ ರೀತಿಯಾಗಿ ಈಗ ಮೇನ್ ಒಂದು ಇದೆರಡು ಇಲ್ಲಿ ಬ್ಯಾಲೆನ್ಸ್ ಔಟ್ ಆಗ್ತಾ ಇದೆ. ಅಂದರೆ ಇದಾಯಿತು ಮತ್ತೊಂದು ಅಂತ ಹೇಳಿ IT ಬೀಳ್ತಾ ಇದೆ, ಕ್ರೂಡ್ ಬಿದ್ದಿದ್ದು ಮಾರ್ಕೆಟ್ ಪಾಸಿಟಿವ್ ಮಾಡಬೇಕಾಗಿತ್ತು, ಆದರೆ IT ಸ್ಟಾಕ್ಸ್ಗಳು ಬೀಳ್ತಾ ಇರೋದ್ರಿಂದ ಅದು ಅಲ್ಲಿ ಸೆಟ್ ಆಫ್ ಆಗ್ತಾ ಇದೆ. ಹಾಗಾದರೆ ಇನ್ನೇನಿತ್ತು ನ್ಯೂಸು ನಮಗೆ ಅಂತಂದರೆ, ಟ್ರೇಡ್ ಡೀಲ್ ಆಗಬೇಕಾಗಿತ್ತು ಯಾವುದು, ಮತ್ತು US ಮತ್ತು ಇಂಡಿಯಾದು ಟ್ರೇಡ್ ಡೀಲ್ ಆಗಬೇಕಾಗಿತ್ತು. ನಿನ್ನೆ ಮಾತುಕತೆ ಎಲ್ಲ ಆಗಿದೆ, 24ನೇ ತಾರೀಕಿತ್ತು, ಏನು ಕೂಡ ಒಂದು ಅಗ್ರಿಮೆಂಟ್ನ ಬರೋಕ್ಕಾಗಿಲ್ಲ. ಇಬ್ಬರು ಕೂಡ ಏನು ಹೇಳಿಲ್ಲ. ಇಂಡಿಯಾ ಇವಾಗ 10%ಗೆ ತರ್ಸೋಕ್ಕೆ ಅಂತ ನೋಡ್ತಾ ಇದ್ದಾರೆ, ಆ 10% ಟೋಟಲ್ ಟ್ಯಾರಿಫಿಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ US ಕಡೆಯಿಂದ ಇನ್ನೂ ಕೂಡ ಬಂದಿಲ್ಲ. ಅವರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಬಿಡಬೇಕು ಮತ್ತೊಂದು ಅಂತ ಅವ್ರ ಕಡೆಯಿಂದನೂ ಡಿಮ್ಯಾಂಡ್ ಇದೆ. ಸೊ ಓವರ್ ಆಗಿ ಟ್ರೇಡ್ ಡೀಲ್ದು ಏನು ಕೂಡ ನಡೀತಾ ಇಲ್ಲ. ಸೊ ಟ್ರೇಡ್ ಡೀಲ್ದು ಏನೂ ಆಗದಲೇ ಸೊ ಮಾರ್ಕೆಟು ಇನ್ನೂ ಪಾಸಿಟಿವಿಟಿ ಬೇಕು, ಇಷ್ಟು ಸಾಕಾಗಲ್ಲ ಮೇಲ್ಗಡೆ ಹೋಗೋಕ್ಕೆ ಅನ್ನೋ ಥರದನ್ನ ಹೇಳೋ ಥರ ಕಾಣಿಸ್ತಾ ಇದೆ. ದಿನ ಒಂದೊಂದು ಸೆಕ್ಟರ್ಗಳು ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಆದರೂ ಕೂಡ ಮಾರ್ಕೆಟ್ನ ಮೇಲೆ ಹೋಗೋಕ್ಕೆ ಆಗ್ತಾ ಇಲ್ಲ. ಫಾರ್ಮಾ ಸೆಕ್ಟರ್ ರ್ಯಾಲಿ ಆಯಿತು, ಇವತ್ತು ಆಟೋ ಸೆಕ್ಟರ್ ರ್ಯಾಲಿ ಆಯಿತು. ಆದರೆ ನೋಡಿ, ಒಂದು ಮೇಲೆ ಹೋದಾಗ ಒಂದು ಬಿದ್ದಿರುತ್ತೆ. ಮೊನ್ನೆ IT ಬಿತ್ತು, ಫಾರ್ಮಾ ಮೇಲೆ ಹೋದಾಗ ಇವತ್ತು ಮೆಟಲ್ ಸೆಕ್ಟರ್ ಬಿತ್ತು, ಈ ರೀತಿಯಾಗಿ. ಸೊ ಮಾರ್ಕೆಟು ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ, ಡಿಸಿಷನ್ ಸಿಗ್ತಾ ಇಲ್ಲ. ಬಟ್ ಇವತ್ತು ಕೊನೆ ಟೈಮಲ್ಲಿ ಸೆಲ್ಲಿಂಗ್ ಬಂದಿರೋದು ಸ್ವಲ್ಪ ಆತಂಕಕಾರಿನೇ. ನಾಳೆ ಎಗೇನ್ ಸೇಮ್ 24,000 ಲೆವೆಲ್ನ ಯಾವ ಕಾರಣಕ್ಕೂ ಮಾರ್ಕೆಟ್ ಬಿಟ್ಕೊಡ್ಬಾರ್ದು. ಈಗ ಕಷ್ಟಪಟ್ಟು ಕೆಳಗಡೆ ಬಂದಿದ್ದನ್ನು ಮೇಲ್ಗಡೆ ತೊಗೊಂಡೋಗಿ ಕೂರಿಸಿದ್ದಾರೆ, ರೌಂಡ್ ಲೆವೆಲ್ ಮೇಲ್ಗಡೆ ಬಂದಿದೆ. ಸೊ 24,086 ಕೆಳಗಡೆ ಬಂದುಬಿಟ್ಟಿದ್ದೀವಿ ಇವಾಗ. ಬಟ್ 24,000 ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. 24,000 ಬಿಟ್ಕೊಟ್ವಿ ಅಂತಂದರೆ ಮತ್ತೆ ನಾವು ಈ ಲೆವೆಲ್ನ ಬಂದು ಟೆಸ್ಟ್ ಮಾಡೋಕ್ಕಾಗುತ್ತೆ. ಅವಾಗ ಅದು ಸೆಕೆಂಡ್ ಅಟೆಂಪ್ಟ್ ಆಗುತ್ತೆ ಈ ಲೆವೆಲ್ನ ಟೆಸ್ಟ್ ಮಾಡುವಂಥದ್ದು. ಸೊ ನಿಮ್ಮ ಮೇಲ್ಗಡೆ 1 2 3 ಸಲ ಅಟೆಂಪ್ಟ್ ಮಾಡಿದ್ರು. ಇವತ್ತು ಒಳ್ಳೆ ಟೈಮ್ ಇತ್ತು ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಮಾಡೋಕ್ಕಾಗಿಲ್ಲ. ಅಕಸ್ಮಾತ್ ನಾಳೆ ಏನಾದರೂ ಟೆಸ್ಟ್ ಆಯಿತು ಅಂತಂದರೆ, ಇದು ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿರೋದ್ರಿಂದ ಈ ಝೋನು ಕೂಡ ವೀಕ್ ಆಗಿರುತ್ತೆ, ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಬಟ್ ಆ ಥರ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಇವತ್ತು ಬಂದಿರುವಂಥ ಕೊನೆ ಟೈಮಿನ ಕ್ಲೋಸಿಂಗ್ ನೋಡೋದಾದರೆ. ಸೊ ಓವರ್ ಆಲ್ ವಾಚ್ ಲಿಸ್ಟಲ್ಲಿ ನೋಡೋದಾದರೆ, ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ವೆರಿ ಫ್ಲಾಟ್, 26 ಪಾಯಿಂಟ್ಗಳು. ನಿಫ್ಟಿನೂ ವೆರಿ
ಹೆವಿ ಫ್ಲಾಟ್ ಆ ಥರ ಫ್ಲಾಟ್ ಇತ್ತಾ ಇಲ್ಲ, ಆದರೆ ಕೊನೆ ಟೈಮಲ್ಲಿ ಸೆಲ್ಲಿಂಗ್ ಬಂದಿದ್ದರಿಂದ ಫ್ಲಾಟ್ ಥರ ಅನ್ನಿಸ್ತಾ ಇದೆ. ಅದೇ ರೀತಿ ಮಿಡ್ ಕ್ಯಾಪ್ ನೆಗೆಟಿವಲ್ಲಿ ಕ್ಲೋಸಿಂಗ್ ಆಗಿದೆ, ಸ್ಮಾಲ್ ಕ್ಯಾಪ್ ನೆಗೆಟಿವ್ ಕ್ಲೋಸಿಂಗ್ ಆಗಿದೆ. ಓವರಾಲ್ ನೀವು ಅಡ್ವಾನ್ಸ್ಡ್ ಡಿಕ್ಲೈನ್ ನೋಡೋದಾದ್ರೂ ಕೂಡ ಇವತ್ತು ಕೆಳಗಡೆ ಬಿದ್ದಿರೋ ಸ್ಟಾಕ್ಸ್ಗಳೇ ಜಾಸ್ತಿ ಮೇಲ್ಗಡೆ ಹೋಗಿರೋ ಸ್ಟಾಕ್ಗಳಿಗಿಂತ. ಸೊ ಓವರಾಲ್ ಒಂದು ಬ್ರಾಡರ್ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಒಂದಿಷ್ಟು ನೆಗೆಟಿವಿಟಿ ಇದೆ ಅನ್ನೋದು ಹೇಳ್ತಾ ಇದೆ. ಬಟ್ ಒಂದು ಪಾಸಿಟಿವಿಟಿ ಏನು ಅಂತಂದರೆ ಇಂಡಿಯಾ ವಿಕ್ಸು ಇವತ್ತು ಕೂಡ 2.5% ಕರೆಕ್ಷನ್ ಬಂದಿದೆ. ಸೊ 13 ಆಸ್ಪಾಸ್ ಲೆವೆಲ್ಗೆ ಬಂದು ನಿಂತಿದೆ. ಇವಾಗ ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ನೋಡೋಣ, ಕ್ರೂಡಲ್ಲಿ ಒಂದು ಸಣ್ಣ ಜಂಪ್ ಆಗಿದೆ, 72 ತನಕ ಹೋಗಿದ್ದಂಥ ಕ್ರೂಡ್ ಈಗ 75 ಲೆವೆಲ್ಗೆ ಬಂದಿದೆ. ಅಂದರೆ 6500 ಆ ಥರ ಎಲ್ಲ ಕೆಳಗಡೆ ಬಂದಿದ್ದು 6700 ಲೆವೆಲ್ಗೆ ಬಂದಿದೆ. ಗೋಲ್ಡು ಸಿಲ್ವರು ತುಂಬ ಹಗ್ಗ ಜಗ್ಗಾಟ ನಡೀತಾ ಇದೆ. ಐ ಥಿಂಕ್ ಸಿಲ್ವರ್ದು ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಪೊಸಿಷನ್ನು. ಸೊ ಸಿಲ್ವರು ಆಲ್ಮೋಸ್ಟ್ 2,10,000 ಅಲ್ಲಿಗೆಲ್ಲ ಬಂದಿತ್ತು ಇಂಡಿಯನ್ ರೇಟಲ್ಲಿ. ಗೋಲ್ಡು ಕೂಡ 3,950 ಲೆವೆಲ್ ಹತ್ತಿರ ಎಲ್ಲ ಹೋಗಿತ್ತು. ಇವಾಗ ಸ್ವಲ್ಪ ಒಂದು ಪಾಸಿಟಿವಿಟಿನ ಕೊಂಡ್ಕೊಂಡಿದೆ ಎರಡು ಕೂಡ. ಬಿಟ್ಕಾಯಿನು 60,000ಕ್ಕಿಂತ ಕೆಳಗಡೆ ಬಂದಿದೆ. ಬಿಟ್ಕಾಯಿನು 59,000 ಲೆವೆಲ್ಗೆ ಬಂದುಬಿಟ್ಟಿದೆ ಬಿಟ್ಕಾಯಿನು. ಸೊ ಇದು ಬ್ರಾಡರ್ ಮಾರ್ಕೆಟಲ್ಲಿ ಇನ್ನೂ ಕೂಡ ಒಂದು ಎಲ್ಲ ಸರಿ ಇಲ್ಲ ಅನ್ನೋ ಥರ ಹೇಳ್ತಾ ಇದೆ. ಬಟ್ US ಮಾರ್ಕೆಟ್ ಮಾತ್ರ ನಿನ್ನೆ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಇವತ್ತು ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಓಪನ್ ಆಗಿದೆ. ಇಲ್ಲ, ಇವತ್ತು ಚೆನ್ನಾಗೇ ಪಾಸಿಟಿವ್ ಆಗಿ ಓಪನ್ ಆಗಿದೆ. 1% ಮೇಲ್ಗಡೆ ಹೋಗಿದೆ ಡೌ ಜೋನ್ಸು. ಅದೇ ರೀತಿಗೆ ನ್ಯಾಸ್ಡ್ಯಾಕು ಕೂಡ ತುಂಬ ಸ್ಟ್ರಗಲ್ ತಿಂತಾ ಇರೋಂಥದ್ದು ಅದೇನೆ. ನ್ಯಾಸ್ಡ್ಯಾಕು ಓವರಾಲ್ ಇಂಡೆಕ್ಸ್ ನೋಡಿ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ ಇವತ್ತು ನ್ಯಾಸ್ಡ್ಯಾಕ್ ಇಂಡೆಕ್ಸು. ಆದರೆ ಎನ್ವಿಡಿಯಾ ಸ್ಟಾಕ್ಸ್ಗಳು, ಮೈಕ್ರೋಸಾಫ್ಟು, ಗೂಗಲ್ಲು, ಅಮೆಝಾನು ಎಲ್ಲದು ಕೂಡ ಒಂದು ಕರೆಕ್ಷನ್ ಮೂಡಲ್ಲೇ ಇದೆ ಇವತ್ತು. ಸೊ ನ್ಯಾಸ್ಡ್ಯಾಕ್ನ ಯಾವುದು ಡ್ರೈವ್ ಮಾಡ್ತಾ ಇದೆ ಅನ್ನೋದು ನೋಡಬೇಕು. ಟೆಸ್ಲಾದಲ್ಲಿ ಅವರು ಬಾಂಡ್ ಮಾರ್ಕೆಟ್ ಒಂದಿಷ್ಟು ಸೆಲ್ ಮಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ ಒಂದಿಷ್ಟು ನೆಗೆಟಿವಿಟಿ ಬಂದಿತ್ತು, 5-6% ಎಲ್ಲ ಬಿದ್ದಿತ್ತು. ಸೊ ನೆಟ್ಫ್ಲಿಕ್ಸ್ ಇವತ್ತು ಸ್ವಲ್ಪ ಮೇಲ್ಗಡೆ ಪಾಸಿಟಿವ್ ಆಗಿದೆ. ಸೊ ನ್ಯಾಸ್ಡ್ಯಾಕಲ್ಲಿ ಹೆವಿವೇಟ್ ಕಂಪ್ನಿಗಳಾಗುತ್ತೆ ಇವೆಲ್ಲ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು. ಸೊ ಅದನ್ನು ನೀವು ನೋಡ್ತಾ ಇದ್ದರೆ ಇನ್ಫೋಸಿಸ್ ADR ಕೂಡ ಆಲ್ರೆಡಿ ನೆಗೆಟಿವಲ್ಲಿ ನಡೀತಾ ಇದೆ. ಸೊ IT ಗೆ ನಾಳೆಗೂ ಕೂಡ ಇದು ಒಂದು ನೆಗೆಟಿವಿಟಿ ಅನ್ನೋ ಥರದ್ದು ಇಲ್ಲಿ ಹೇಳೋ ಥರ ಕಾಣಿಸ್ತಾ ಇದೆ. ಸೊ ಇದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಮಾರ್ಕೆಟಿನ ಸೆಂಟಿಮೆಂಟ್ ನೋಡ್ಕೊಂಡು ಬಂದ್ಬೋಣ. ಸೊ ಇವತ್ತಿನ ಹೀಟ್ ಮ್ಯಾಪು ನಾನು ಆಗಲೇ ಹೇಳ್ದಂಗೆ ಅಡ್ವಾನ್ಸ್ಡ್ ಡಿಕ್ಲೈನಲ್ಲಿ ಡಿಕ್ಲೈನೋ ಜಾಸ್ತಿ, ಅದು F&O ಸ್ಟಾಕ್ಸ್ಗಳಲ್ಲೂ ಕಾಣಿಸ್ತಾ ಇದೆ. 142 ಸ್ಟಾಕ್ಗಳು ಡಿಕ್ಲೈನ್ ಕಡೆಗಿತ್ತು, 68 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ನಿಫ್ಟಿನಲ್ಲಿ 26 ಸ್ಟಾಕ್ಗಳು ನೆಗೆಟಿವ್ ಇದೆ. ಬ್ಯಾಂಕ್ ನಿಫ್ಟಿನಲ್ಲೂ 9 ಸ್ಟಾಕ್ಗಳು ನೆಗೆಟಿವ್ ಇದೆ. ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ 2.25% ಅಪ್ ಬಂದಿತ್ತು. ಅದೇ ರೀತಿಗೆ ಮೆಟಲ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಓವರಾಲ್ ಇವತ್ತಿನ ಇದು ನೋಡ್ಕೊಂಬಂದ್ಬೋಣ, ಏನು ನಮ್ಮ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಬರೋಣ. ಸೆನ್ಸೆಕ್ಸಲ್ಲಿ ಅಫ್ಕೋರ್ಸ್ ಎಕ್ಸ್ಪೈರಿ ಆದಮೇಲೆ ಬೇಕಾಗಿಲ್ಲ ನೋಡಿ. ವೀಗಾ ಅನಾಲಿಸಿಸ್ ಹೊಸದು ಒಂದು ಫೀಚರ್ ಬಿಡ್ತಾನೆ ಇರ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಫೀಚರ್ಗಳೇ ಮುಗಿದೋಗೋದಿಲ್ಲ ಇವ್ರದ್ದು ನೋಡ್ತಾ ಇದ್ದರೆ. ಸೊ ಸೆನ್ಸೆಕ್ಸಲ್ಲಿ 77,000 ಇವತ್ತು ಆ ಲೆವೆಲಲ್ಲಿ ನಾನು ಇವತ್ತು ಸೆನ್ಸೆಕ್ಸ್ ಮಾರ್ಕೆಟ್ ನೋಡಿಲ್ಲ. ಬಟ್ 77,000ದಲ್ಲಿ ಕ್ಲೋಸಿಂಗ್ ಬಂದಿದೆ. ಬಟ್ ಕೊನೆ ಟೈಮಲ್ಲಿ ಲಾಸ್ಟ್ 1 hour 2 ಅವರಲ್ಲಿ ನೋಡಿ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಪೊಸಿಷನ್ಗಳು ಚೇಂಜ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಏನು ಸಪೋರ್ಟ್ ಇತ್ತು, ಈ ಸಪೋರ್ಟ್ಗಳೆಲ್ಲ ತೆಕ್ಕೊಂಡಿದ್ದಾರೆ ಇಲ್ಲಿ. ಹಾಗಾಗಿ ಮಾರ್ಕೆಟ್ ಒಂದು 700 ಪಾಯಿಂಟ್ಸ್ ಡ್ರಿಫ್ಟ್ ಆಗಿದೆ. 77,600 ಕಡೆಯಿಂದ 77,000 ತನಕ ಬಂದಿದೆ. ಸೊ ಓವರಾಲ್ ನಿಫ್ಟಿ ಏನಾಗ್ತಾ ಇದೆ ನೋಡೋಣ. ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಓಕೆ, ಮ್ಯಾಕ್ಸ್ ಪೈನ್ ಇನ್ನೂ ಅಲ್ಲೇ ಇದೆ 24,100 ಲೆವೆಲಲ್ಲಿ. ಬಟ್ ಇವತ್ತು ನೋಡ್ತಾ ಇದ್ದೀರಾ ಸ್ವಲ್ಪ ಇಲ್ಲಿ ಯಾವ ಮಟ್ಟಿನ ಸಪೋರ್ಟ್ ಬಿಲ್ಡಪ್ ಆಗಿತ್ತು 24,000ದಲ್ಲಿ, 24,000ದಲ್ಲಿ, 24,200ರಲ್ಲಿ ಅದನ್ನು ಕಳಿಸ್ಕೊಂಡಿದ್ದಾರೆ. ಇದು ಲಾಸ್ಟ್ 1.5 3 ಗಂಟೆ ಆಗಿರುವಂಥದ್ದು. ಓವರಾಲ್ ದಿನದ ರೇಂಜಲ್ಲಿ ಅಂತ ನೋಡ್ತಾ ಬರ್ತಾಯಿದ್ರೆ ರೆಸಿಸ್ಟೆನ್ಸ್ಗಳು ಜಾಸ್ತಿ ಆ್ಯಡ್ ಆಗಿದೆ. 24,200 ಆಗಿರ್ಬೋದು, 24,100 ಆಗಿರ್ಬೋದು. ಅಫ್ಕೋರ್ಸ್ 24,000ದಲ್ಲಿ ಸಪೋರ್ಟ್ ಹಾಗೆ ಇದೆ ಇವತ್ತು. ಸೊ ಆ ಸಪೋರ್ಟ್ ಬ್ರೇಕ್ ಆಗಿಲ್ಲ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ರೆಸಿಸ್ಟೆನ್ಸ್ಗಳು ಆ್ಯಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಇದು ಮಾರ್ಕೆಟಿನ ಕೆಳಗಡೆ ತಳ್ಳುತ್ತಾ. ಸೊ ಓವರಾಲ್ PCR ನೋಡೋದಾದರೆ PCR ಕೂಡ ಇವಾಗ ಐ ಥಿಂಕ್ ಲಾಸ್ಟ್ 10 ಸ್ಟ್ರೈಕ್ಸಿಗೆ ನೀವು ನೋಡ್ತಾ ಬರೋದಾದರೆ PCR ಸ್ವಲ್ಪ ನೆಗೆಟಿವಿಟಿ ಕಡೆಗೆ ಬಂದಿರೋಂಗೆ ಕಾಣಿಸ್ತಾ ಇದೆ. ನೋಡೋಣ ನಾಳೆ ಏನು ಮಾಡುತ್ತೆ ಅಂತ. ಒಂದು ಇಂಟ್ರೆಸ್ಟಿಂಗ್ ಡೇಟಾ ಏನಾಗಿದೆ ಅಂದರೆ ನೋಡಿ, ಕ್ಲೈಂಟು ಪಾಸಿಟಿವ್ ಇದ್ದವರು ಇದಕ್ಕಿನಂಗೆ ಇವತ್ತು ಇದ್ರ ಕಡೆ ಹೋಗ್ಬಿಟ್ಟಿದ್ದಾರೆ, ಏನು ನೆಗೆಟಿವ್ ಸೈಡಿಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತಿನ ಡೇಟಾ ಅಪ್ಡೇಟ್ ಆಗಿಲ್ಲ, ಇದು ನೆನ್ನೆದು. ಸೊ ನೆಗೆಟಿವ್ ಸೈಡ್ ಹೋಗಿದ್ರು ನೆನ್ನೆ ಕ್ಲೈಂಟು. ಸೊ ಇವತ್ತು ಮಾರ್ಕೆಟ್ನ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಯಾರು ತೊಗೊಂಡೋಗಿದ್ದಾರೆ? ಪ್ರೋಗಳು ತೊಗೊಂಡೋಗಿದ್ದಾರೆ ಆ್ಯಸ್ ಪರ್ ನೆನ್ನೆಯ ಕ್ಲೋಸಿಂಗು. ಸೊ ಇವತ್ತು ಇನ್ನೂ ಡೇಟಾ ಅಪ್ಡೇಟ್ ಆಗಿಲ್ಲ. ಇವತ್ತು ಇವರು ಈ ಕಡೆ ಜಂಪ್ ಆಗಿ ಇವರು ಈ ಕಡೆ ಜಂಪ್ ಆಗಿರೋ ಸಾಧ್ಯತೆ ಇದೆ. ಆ ಥರ ಆಗಿತ್ತು ಅಂದರೆ ನಾಳೆ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಇದು ನಾನು ರೆಕಾರ್ಡ್ ಮಾಡೋ ಟೈಮಲ್ಲಿ ಪ್ರತಿದಿನ ಬಂದಿರೋದಿಲ್ಲ. ಬಟ್ ಇದರಿಂದ ಎಷ್ಟು ಚೆನ್ನಾಗಿ ಒಂದು ವ್ಯೂ ಸಿಗುತ್ತೆ ನೋಡಿ ನಿಮಗೆ. ನಿನ್ನೆ ಕ್ಲೋಸಿಂಗ್ ಟೈಮ್ ಆಗೋಷ್ಟೊತ್ತಿಗೆ ಮೀಡಿಯಂ ಬೇರಿಶಿಗೆ ಹೋಗಿದ್ದಾರೆ, ಪ್ರೋಗಳು ಸ್ಟ್ರಾಂಗ್ ಬುಲಿಶ್ ಹೋಗಿದ್ದಾರೆ. ಇವತ್ತು ಮಾರ್ಕೆಟ್ ಏನಾಯಿತು? ಇವತ್ತು ಮಾರ್ಕೆಟ್ ಪಾಸಿಟಿವ್ಗೆ ಇತ್ತು ಸ್ಟಾರ್ಟಿಂಗಲ್ಲಿ, ಅಂದರೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿತ್ತು. ಕ್ಲೋಸಿಂಗ್ ಆಲ್ಮೋಸ್ಟ್ ಫ್ಲಾಟಲ್ಲಿ ಆಗಿರ್ಬೋದು. ಸೊ ಈ ಥರ ಒಂದು ನೋಡಿ, ಕ್ಲೈಂಟ್ ಯಾವ ಕಡೆ ಇರುತ್ತೋ ಅಂದರೆ ಕ್ಲೈಂಟಿಗೆ ದುಡ್ಡು ಮಾಡೋಕ್ಕೆ ಅವಕಾಶಗಳು ಸಿಗೋದೇ ಇಲ್ಲ ಅನ್ನೋದು ಇದರಲ್ಲೇ ಕೊಡುವಂಥದ್ದು. ಒಂದು FIಗಳು ತಿಂದಾಕ್ತಾರೆ, ಇಲ್ಲ ಪ್ರೋಗಳು ತಿಂದಾಕ್ತಾ ಹೋಗ್ತಾರೆ. ಸೊ ನೋಡೋಣ ಇದು ಎಷ್ಟು ದಿನ ಹಿಂಗೆ ಇರುತ್ತೆ ಅಂತ. ಅದೇ ರೀತಿಯಾಗಿ ಓವರಾಲ್ ನೋಡ್ತಾ ಬರೋದಾದ್ರೆ FIDI ಡೇಟಾ ಇವತ್ತು ಭರ್ಜರಿಯಾಗಿ ಬೈ ಮಾಡಿದ್ದಾರೆ. DIಗಳು 5,700 ಕೋಟಿನ ಬೈ ಮಾಡಿದ್ದಾರೆ. FIಗಳು 383 ಕೋಟಿನ ಬೈ ಮಾಡಿದ್ದಾರೆ. ಇಬ್ಬರು ಕೂಡ ಬಯರ್ಸ್, ಆದರೂ ಕೂಡ ಮಾರ್ಕೆಟಲ್ಲಿ ಕೊನೆಗೆ ಸೆಲ್ಲಿಂಗ್ ಬಂದಿದೆ. ಕೇಳ್ತಾ ಇರ್ತಾರೆ ಕೆಲವರು, ಸರ್ ಇಬ್ಬರು ಬೈ ಮಾಡಿದ್ರೆ ಹೇಗೆ ಸೆಲ್ಲಿಂಗ್ ಬರುತ್ತೆ ಅಂತ. ನೋಡಿ, ಫಸ್ಟ್ ಹಾಫಲ್ಲಿ ಅಥವಾ ಮಧ್ಯಾಹ್ನ ತನಕ ಸ್ಟಾರ್ಟಿಂಗಲ್ಲಿ ತುಂಬ ಬೈಯಿಂಗ್ ಮಾಡಿರ್ಬೋದು, ಕೊನೆ ಟೈಮಲ್ಲಿ ಒಂದಿಷ್ಟು ಸೆಲ್ಲಿಂಗ್ ಕೂಡ ಮಾಡಿರ್ಬೋದು. ಸೊ ಓವರಾಲ್ ನೆಟ್ ಫಿಗರ್ ಪಾಸಿಟಿವ್ ಆಗಿ ಉಳಿಸ್ಕೊಂಡಿರ್ಬೋದು. ಬಟ್ ಏನಾಗುತ್ತೆ ಅಂದರೆ ಇಂಡೆಕ್ಸ್ ಕೆಳಗಡೆ ಬೀಳುವಂಥದ್ದು ಹೆವಿ ವೆಯ್ಟ್ ಅಲ್ವಾ. ಅಂದರೆ ಆ 50 ಸ್ಟಾಕ್ಗಳೇನಿದೆ, ನಿಫ್ಟಿ 50ಯ ಗುಚ್ಚ ಏನಿದೆ, ಆ 50 ಸ್ಟಾಕ್ಗಳಲ್ಲಿ ಕೆಳಗಡೆ ಬಂತು ಅಂದರೆ ಸಹಜವಾಗಿ ಇಂಡೆಕ್ಸ್ ಕೆಳಗಡೆ ಬೀಳ್ತಾ ಹೋಗುತ್ತೆ.
ಸೊ ಅವರು ಸೆಲೆಕ್ಟಿವ್ ಬೈಯಿಂಗ್ನ ಮಾಡಿರ್ಬೋದು. ಈ 50 ಸ್ಟಾಕ್ಗಳಲ್ಲಿ ಏನಾದರೂ ಡಂಪ್ ಮಾಡಿದ್ರು, ಇಲ್ಲಿಂದ ಪೊಸಿಷನ್ ಆಚೆ ತೊಗೊಂಡ್ರು ಅಂದರೆ ತಂತಾನಾಗೆ ನಿಫ್ಟಿ ಆವಾಗ ಕೆಳಗಡೆ ಬೀಳ್ತಾ ಹೋಗುತ್ತೆ. ಬಟ್ ಇವತ್ತು ಸರ್ಪ್ರೈಸಿಂಗ್ಲಿ ಈವನ್ ಮಿಡ್ ಕ್ಯಾಪ್ ಕೂಡ ಕೆಳಗಡೆ ಬಿದ್ದಿದೆ. ಬಟ್ ಓವರಾಲ್ ಇಂಟ್ರಾಡೇನಲ್ಲಿ ಯಾವ ರೀತಿ ಆಗಿತ್ತು ಅನ್ನೋದ್ರ ಮೇಲೆ ಕೂಡ ನಾವು ನೋಡಬೇಕಾಗ್ತಾ ಹೋಗುತ್ತೆ. ಇವಾಗ ಇಂಟ್ರಾಡೇನಲ್ಲಿ ತುಂಬ ಫಾಲ್ ಆಗಿ ಕೊನೆ ಟೈಮಲ್ಲಿ ಬೈ ಆಗಿರ್ಬೋದು ಮಿಡ್ ಕ್ಯಾಪಲ್ಲಿ. ಸೊ ಆ ಥರ ಸೆಂಟಿಮೆಂಟ್ಗಳು ಕೂಡ ಇರ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಇದ್ರ ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ನಾನು ಆಗಲೇ ಹೇಳಿದಂಗೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನೋದು ಮಾರ್ಕೆಟಿಗೆ ಪೆಂಡಿಂಗ್ ಇದೆ. ಅಂತಹ ತುಂಬ ಒಂದು ಪಾಸಿಟಿವ್ ನ್ಯೂಸ್ ಅನ್ನೋದು ಏನೂ ಕೂಡ ಕಾಣಿಸ್ತಾ ಇಲ್ಲ ಮಾರ್ಕೆಟಿಗೆ. ಹಾಗಾಗಿ 24,000 ಮೇಲ್ಗಡೆ ಹೋಗೋಕ್ಕೆ ಒದ್ದಾಡ್ತಾ ಇದೆ. ಅಮೆಝಾನ್ದು $48 ಬಿಲಿಯನ್ ಡೀಲ್ ಆಗ್ತಾ ಇದೆ ಇಂಡಿಯಾ ಜೊತೆ. 2030 ತನಕ ಕಮಿಟ್ಮೆಂಟು ಅಂತೆಲ್ಲ ಒಂದಿಷ್ಟು ಬರ್ತಾ ಇದೆ. ಇನ್ನೂ ಸಾಕಾಗಲ್ಲ, ಎನಲ್ಲಿ ಇನ್ನೂ ಸಾಕಷ್ಟುಗಳು ಬರ್ತಾ ಹೋಗಬೇಕು. ಅದೇ ರೀತಿಗೆ EPFO ಪೋರ್ಟಲ್ಲು ಈ ಸಲನೂ ಕೂಡ 8.25% ಐ ಥಿಂಕ್ ನಾನು ಅಪ್ಡೇಟ್ ಮಾಡಿದ್ದೆ. ಪೆನ್ಷನ್ ರೇಟ್ನ ಇನ್ನೂ ಚೇಂಜ್ ಮಾಡಿಲ್ಲ, ಅಷ್ಟೇ ಇಟ್ಟಿದ್ದಾರೆ ಅಂತ. ಅದು 3 ದಿನಗಳ ಕಾಲ ಶಟ್ ಡೌನ್ ಆಗ್ತಾ ಇದೆಯಂತೆ. ಯಾವಾಗಿಂದ? ಜೂನ್ 26ರಿಂದ, ಅಂದರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು. ಯಾರಾದರೂ PF ಗೋಸ್ಕರ ಅದನ್ನ ಉಪಯೋಗಿಸ್ತಾ ಇದ್ದೀರಾ ಅಂದರೆ ನಿಮಗೆ ಡೌನ್ ಆಗಿರುತ್ತೆ. ಅದೇ ರೀತಿಯಾಗಿ ಗೋಲ್ಡು ಓವರಾಲ್ ಇವಾಗ 29% ಬಿದ್ದಂಗೆ ಆಗಿದೆ ಗೋಲ್ಡು. ಸೊ ಕೆಲವೊಂದು ಡೋಶೆ ಬ್ಯಾಂಕು ಇವರೆಲ್ಲ ಟಾರ್ಗೆಟ್ಗಳನ್ನು ಇನ್ನೂ ಕಮ್ಮಿ ಮಾಡಿದ್ದಾರೆ, ಗೋಲ್ಡಿಗೆ ಇನ್ನೂ ಕೆಳಗಡೆ ಹೋಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಿಷ್ಟು ಮೇನ್ ಆಗಿ ಬಂದಿದ್ದಂಥ ಸುದ್ದಿಗಳು. OFS ಇಂದು ನೆನ್ನೆ ಹೇಳಿದಿರಾ. ಸೊ ಈ ಸಲ PSU ಸ್ಟಾಕ್ಗಳಲ್ಲಿ OFS ಆಫರ್ ಫಾರ್ ಸೇಲ್ ಇಟ್ಟಿರೋದು 11 ವರ್ಷದಲ್ಲೇ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಗೌರ್ಮೆಂಟು ತನ್ನ ಒಂದು ಸ್ಟೇಕ್ನ ಕಮ್ಮಿ ಮಾಡ್ಕೊತಾ ಇದೆ. ಅದರ ಅರ್ಥ ಏನು, PSU ಇಂದ ಆಚೆ ಬರಬೇಕಾ ಏನು, ಅದು ಡೀಪರ್ ಅನಾಲಿಸಿಸ್ ಮಾಡಬೇಕು. ಕೆಲವೊಂದು PSUಗಳು ಈಗಲೂ ಕೂಡ ತುಂಬ ವ್ಯಾಲ್ಯೂ ಲೆವೆಲ್ಗಳಲ್ಲಿದೆ. IRFC ನೀವು ಹೇಳಿದ್ರಿ 11% ಅಪ್ ಮೂಮೆಂಟು ಡೌನ್ ಮೂಮೆಂಟಲ್ಲಿ ಆಗಿತ್ತಲ್ಲ, 5-6% ಅನ್ನು ಬಿದ್ದಿತ್ತಲ್ಲ, ಅದು ಕಾರಣ ಆಫರ್ ಫಾರ್ ಸೇಲ್ ಇತ್ತು ಅಂತ. ಆಫರ್ ಫಾರ್ ಸೇಲ್ ಒಟ್ಟಾರೆ ಇದು 11 ಇಯರ್ ಹೈಯಲ್ಲಿ ಇದೆ ಈ ವರ್ಷ ಅಂತ ಹೇಳ್ತಾ ಇದ್ದಾರೆ. ಸರಿಸುಮಾರು 25,400 ಕೋಟಿ ಅಷ್ಟು ಗೌರ್ಮೆಂಟು ಆಫರ್ ಫಾರ್ ಸೇಲಿಂದ ತನ್ನ ತನ್ನ ಶೇರ್ಗಳನ್ನು ಆಫರ್ ಮಾಡಿಬಿಟ್ಟು ತೊಗೊಂಡಿದ್ದಾರೆ ಅಂತ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗ್ತೀನಿ. ಆದಿತ್ಯ ಬಿರ್ಲಾ ಇನ್ಶೂರೆನ್ಸ್ ಬಗ್ಗೆ ಕೆಲವರು ಕೇಳಿದಿರಾ. ಸದ್ಯದಲ್ಲೇ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಫಾರ್ಮ್ನ ಕೂಡ ಕೊಡ್ತೀನಿ. ನೀವು ಆ ಫಾರ್ಮ್ನ ಫಿಲಪ್ ಮಾಡಿದ್ರೆ ಆದಿತ್ಯ ಬಿರ್ಲಾ ಕಂಪ್ನಿಯವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಮಾಹಿತಿ ಗೌಪ್ಯವಾಗಿರುತ್ತೆ, ಅದು ಆದಿತ್ಯ ಬಿರ್ಲಾ ಕಂಪ್ನಿಯವ್ರ ಜೊತೆಗೆ ಮಾತ್ರ ಇರುತ್ತೆ. ಸೊ ಆ ಫಾರ್ಮ್ನ ಕೊಡ್ತೀನಿ. ಸದ್ಯ ಮುಂದಿನ ವಾರದಷ್ಟೊತ್ತಿಗೆ ಇಂಟ್ರೆಸ್ಟ್ ಇದ್ದವರು ನೀವು ಮಾಡ್ಬೋದು. ಅದಕ್ಕಿಂತ ಮುಂಚೆ ಪಾಲಿಸಿ ಬಗ್ಗೆ ಏನು ಅನ್ನೋದನ್ನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.